ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು. ಮಾತಾಜಿ ತ್ಯಾಗಮಯಿ. ನಾನು ಯಾರು ಎಂಬ ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಾರದಾಶ್ರಮದ ದೇವಸ್ಥಾನದಲ್ಲಿ ಬಾಪೂಜಿ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಧ್ಯಾನಾಭ್ಯಾಸ ಮಾಡಿಸಿ ಮಾತನಾಡಿದರು. ನಾನು ಯಾರು ಎಂಬ ವಿಷಯವಾಗಿ ವಿಶೇಷ ಪ್ರವಚನ ನೀಡಿದರು. ನಾನು ಯಾರು ಎಂಬ ಪ್ರಶ್ನೆಗೆ ನಾನು ದೇಹ ಮಾತ್ರ ಎಂದು ಭಾವಿಸದೆ ನಿಜವಾಗಿ ನಾವು ಆತ್ಮ ಸ್ವರೂಪ ಎಂಬುದನ್ನು ತಿಳಿದುಕೊಳ್ಳಬೇಕು. ಆತ್ಮವು ನಿತ್ಯ ಶುದ್ಧ ಬುದ್ಧ ಮತ್ತು ಮುಕ್ತ ಸ್ವರೂಪವಾಗಿರುತ್ತೆ ಅಂತ ಹೇಳಿದರು. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆ ಮತ್ತು ಭಜನೆಯನ್ನು ಯತೀಶಂ ಸಿದ್ದಾಪುರ ಅವರು ನಡೆಸಿಕೊಟ್ರು. ದಿವತ್ರಯರಿಗೆ ಮಂಗಳಾರತಿ ಮತ್ತು ಸನ್ಯಾಸಿ ಗೀತೆಯ ಗಾಯನ ನಡೆಯಿತು. ತರಗತಿಯಲ್ಲಿ ಡಾಕ್ಟರ್ ಭೂಮಿಕಾ, ಚೇತನ್, ಸುದೀಪ್, ಋತ್ವಿಕ್, ಸಂಜನಾ, ಅಂಬುಜಾ, ರಾಧಾ, ಶ್ರೀಪಾದ, ಪುಷ್ಪಲತಾ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ, ಚಳ್ಳಕೆರೆ. Leave the brain outside. ನೀವು ಹೇಗೆ ಬೆಳಿಗ್ಗೆ ಎದ್ದಿನ ಆಮೇಲೆ ಬೆಳಿಗ್ಗೆ ಎದ್ದ ಮೇಲೆ ನೀವು ಏನು ಹೇಳ್ತೀರಾ? ನನಗೆ ಬಹಳ ಆರಾಮದ ನಿದ್ರೆ ಆಯಿತು ಹೇಳ್ತಿರೋ ಇಲ್ಲ? ಹಾಗಾದ್ರೆ ನಾನು ಇದ್ದೇನೂ ಇಲ್ಲ ಗಾಢ ನಿದ್ರೆಯಲ್ಲಿ.
I am there. My body is not there. My mind is not there. Neither my intellect nor my ego is there. But I am there. That is why when you get up, you say, I had good sleep. Otherwise, who will record the experience of good sleep? The light of Atma. Light of Atma. ಮತ್ತು ಗಾಢ ನಿದ್ರೆಯಲ್ಲಿ ಯಾವ ಒಂದು ಆನಂದ, ದಟ್ ಹ್ಯಾಪಿನೆಸ್ ಇತ್ತು, ಅದು ಹಗಲಲ್ಲಿ ಇದೆಯಾ? ಹಗಲಲ್ಲಿ ಇದೆಯಾ? ಇಲ್ಲ. ಹಗಲಲ್ಲಿ ಎಲ್ಲ ಹ್ಯಾಪಿನೆಸ್ ಜೊತೆ ಮಿಸರಿನೂ ಮಿಕ್ಸ್ ಆಗಿದೆ. ಹಗಲಿನಲ್ಲಿ ಏನೇನು ಹ್ಯಾಪಿನೆಸ್ ಇದೆಯೋ ಅದೆಲ್ಲದರ ಜೊತೆ ದುಃಖ ಮಿಕ್ಸ್ ಆಗಿದೆ. ಆದರೆ ಗಾಢ ನಿದ್ರೆಯಲ್ಲಿ ಕೇವಲ ಹ್ಯಾಪಿನೆಸ್, ಕೇವಲ ಆನಂದ, ಸಂತೋಷ. ಯಾವುವು? ಲೈಟ್ ಆಫ್ ಆತ್ಮ. ಬಟ್ ಇಟ್ ಈಸ್ ಇನ್ ಇಗ್ನರೆನ್ಸ್. ಅಜ್ಞಾನದಲ್ಲಿದ್ದೇವೆ, ಆದ್ದರಿಂದ ನಮಗೆ ಆವಾಗ ಗೊತ್ತಾಗಲ್ಲ. ಗಾಢ ನಿದ್ರೆಯಲ್ಲೇ ನಾನು ಸುಖವಾಗಿದ್ದೇನೆ ಅಂತ ನಮ್ಗೆ ಗೊತ್ತಾಗಲ್ಲ. ಎದ್ದ ಮೇಲೆ ನಮಗೆ ಗೊತ್ತಾಗುತ್ತೆ ನಾನು ಸುಖವಾಗಿ ಮಲಗಿದ್ದೇನೆ ಅಂತ. ಹೌದಲ್ವಾ? ಯಾಕೆ ಆವಾಗಲೇ ಗೊತ್ತಾಗಲ್ಲ? ಯಾಕಂದ್ರೆ ನಮಗೆ ಆಗ ಅಜ್ಞಾನದ ಸ್ಥಿತಿಯಲ್ಲಿ ಇದ್ದೀವಿ. ದಿಸ್ ಪ್ರೂವ್ಸ್ ದಟ್ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಐ ಆಮ್ ನೈದರ್ ಬಾಡಿ ನಾಟ್ ಮೈಂಡ್ nor intellect, nor ego, but the light of Atman, which is the substratum for all this body, mind, intellect and ego. ನಾನು ಆತ್ಮ.